ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಈಗ ತಾನೇ ಹಾಸನದಲ್ಲಿ ಆಗಿರುವಂತಹ ಬೆಳವಣಿಗೆ ಏನು ಅನ್ನೋದನ್ನ ನೋಡ್ತಾ ಇದ್ವಿ. ಅದೇ ರೀತಿ ಯಾದಗಿರಿ ಬಾಗಲಕೋಟೆಯಲ್ಲೂ ಕೂಡ ದಾಳಿ ಆಗಿದೆ. ಪ್ರಮುಖವಾಗಿ ಯಾದಗಿರಿಯಲ್ಲಿ ಜಸ್ಕಾಂ ಎಇ ವೀರೇಶ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಮಾತಾ ಮಾಣಿಕೇಶ್ವರಿ ನಗರದಲ್ಲಿರುವ ವೀರೇಶ್ ಹಿರೇಮಠ ಮನೆಯಲ್ಲಿ ಪರಿಶೀಲನೆ ಆಗ್ತಾ ಇದೆ. ಲೋಕಾಯುಕ್ತ ದಾಳಿ ವೇಳೆ ಮನೆಯಲ್ಲೇ ಇದ್ರಂತೆ ವೀರೇಶ್ ಹಿರೇಮಠ್. ಲೋಕಾಯುಕ್ತ ಎಸ್ಪಿ ಸಿದ್ದರಾಯ ಬಳರಗಿ ನೇತೃತ್ವದಲ್ಲಿ ದಾಳಿಯಾಗಿದೆ. ಮಹತ್ವದ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಲೋಕಾಯುಕ್ತ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಯಾದಗಿರಿಯಲ್ಲಿ ಜಸ್ಕಾಂ ಎಇ ವೀರೇಶ್ ಹಿರೇಮಠ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಮಾತಾ ಮಾಣಿಕೇಶ್ವರಿ ನಗರದಲ್ಲಿರುವಂತಹ ವೀರೇಶ್ ಹಿರೇಮಠ್ ಅವರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿ ವೀರೇಶ್ ಹಿರೇಮಠ್ ಮನೆಯಲ್ಲೇ ಇದ್ರಂತೆ. ಹಾಗಾಗಿ ಅವರದೇ ಸಮ್ಮುಖದಲ್ಲಿ ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇರುತ್ತೆ. ಏನಾದರೂ ಡೌಟ್ ಬಂದರೂ ಕೂಡ ಅಲ್ಲೇ ತತ್ಕ್ಷಣಕ್ಕೆ ಮಾಹಿತಿ ಪಡ್ಕೊಳ್ತಾರೆ. ಸೂಕ್ತ ದಾಖಲೆಗಳನ್ನ ಅವರ ಆಸ್ತಿಗೂ ಸಂಬಂಧಪಟ್ಟಂತೆ ಏನಾದರೂ ಚಿನ್ನಾಭರಣ, ನಗದು ಇದೆಲ್ಲ ಕೂಡ ಪತ್ತೆ ಆಯಿತು ಅಂತ ಅನ್ಕೊಳ್ಳಿ. ಅದಕ್ಕೆ ಸೂಕ್ತ ದಾಖಲೆಗಳನ್ನ ಕೊಟ್ಬಿಟ್ರೆ ಮುಗಿದೋಯ್ತು. ನೀವು ಸೂಕ್ತ ದಾಖಲೆಗಳನ್ನ ಜೊತೆಗೆ ಅದರ ಮೂಲದ ಬಗ್ಗೆ ಮಾಹಿತಿ ಕೊಡದೆ ಹೋದಾಗ ಆಗ ಸಂಕಷ್ಟ ಎದುರಾಗುತ್ತೆ ಭ್ರಷ್ಟ ಅಧಿಕಾರಿಗಳಿಗೆ.